ಹಾಯ್ ಹಲೋ ವೀಕ್ಷಕರೇ, ಎಲ್ಲರೂ ಏನು ಮಾಡ್ತಾಯಿದ್ದೀರಾ? ಯೋಚನೆ ಮಾಡ್ತಾಯಿದ್ದೀರಾ? ಈಗ ಕ್ರಿಸ್ಮಸ್ ಬಂತು ಮತ್ತು ನ್ಯೂ ಇಯರ್ ಬಂತು, ಏನು ಮಾಡೋದು ಅಂತ ಕೇಕ್ನ ತುಂಬ ಸುಲಭವಾಗಿ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಈಗ ಒಂದು ಬೌಲಲ್ಲಿ ಮೈದಾ ಹಿಟ್ಟು ಹಾಕ್ಕೊಂಡಿದ್ದೀನಿ. ಈಗ ಅದಕ್ಕೆ ಚಾಕ್ಲೇಟ್ ಪೌಡರ್ ಅಂತ ಸಿಗುತ್ತೆ. ಇದನ್ನು ನಿಮಗೆ ಬೇಕಾದರೆ ಹಾಕ್ಕೊಳ್ಳಿ, ಬೇಡ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ. ಮತ್ತು ಒಂದು ಸ್ವಲ್ಪ ಏಲಕ್ಕಿನ ಪುಡಿ ಮಾಡಿಬಿಟ್ಟು ಹಾಕ್ತಾಯಿದ್ದೀನಿ, ಫ್ಲೇವರ್ಗೋಸ್ಕರ ಹಾಕ್ತಾಯಿದ್ದೀನಿ. ತುಂಬ ಚೆನ್ನಾಗಿರುತ್ತೆ ಫ್ಲೇವರ್, ಹಾಕ್ಕೊಳ್ಳಿ. ಇವಾಗ ಒಂದು ಸ್ವಲ್ಪ ಬೇಕಿಂಗ್ ಸೋಡಾ ಹಾಕ್ತಾಯಿದ್ದೀನಿ. ಬೇಕಿಂಗ್ ಸೋಡಾ ಹಾಕೋದ್ರಿಂದ ಕೇಕು ಸಾಫ್ಟಾಗಿ ಬರುತ್ತೆ, ಆಯಿತಾ. ಅದಾದಮೇಲೆ ಬೇಕಿಂಗ್ ಪೌಡ್ರು ಒಂದು ಅರ್ಧ ಸ್ಪೂನ್ ಹಾಕ್ಕೊಳ್ಳಿ. ಎರಡನ್ನೂ ಕನ್ಫ್ಯೂಸ್ ಮಾಡ್ಕೋಬೇಡಿಯಪ್ಪ. ಆಮೇಲೆ ಬೇಕಿಂಗ್ ಪೌಡ್ರ್ ಯಾವುದು, ಸೋಡಾ ಯಾವುದು ಅಂದ್ಬಿಟ್ಟು. ನಿಮ್ಮ ಹತ್ರ ಬೇಕಿಂಗ್ ಸೋಡಾ ಇಲ್ಲಾಂದರೆ ಮನೆಗೆ ಅಡುಗೆಗೆ ಉಪಯೋಗಿಸೋ ಸೋಡಾನೇ ಹಾಕ್ಕೊಳ್ಳಿ ಸ್ವಲ್ಪ. ಈಗ ಒಂದು ಅರ್ಧ ಬೌಲಷ್ಟು ಸಕ್ಕರೆ ತಗೊಂಡಿದ್ದೀನಿ, ಆಯಿತಾ. ಇದನ್ನು ಹಾಗೆ ಹಾಕೋಕ್ಕೆ ಹೋಗಬೇಡಿ, ಇದನ್ನು ಸ್ವಲ್ಪ ಮಿಕ್ಸಿ ಮಾಡ್ಕೊಳ್ಳಿ, ಪೌಡ್ರು ಮಾಡ್ಕೊಂಬಿಟ್ಟು. ನೋಡಿ ಈ ಥರ ನಾನಿಲ್ಲಿ ಅರ್ಧ ಬೌಲ್ ತಗೊಂಡಿದ್ದೀನಿ. ನಿಮಗೆ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಹಾಕ್ಕೊಳ್ಳಿ, ಸ್ವೀಟ್ ತಿನ್ನೋರು ಇರ್ತಾರೆ. ನಾನಿಲ್ಲಿ ಮೀಡಿಯಮಾಗಿ ಹಾಕಿದ್ದೀನಿ. ಇವಾಗ ಒಂದು 2 ಸ್ಪೂನಷ್ಟು ಬೆಣ್ಣೆ ಹಾಕ್ಕೊಳ್ಳಿ. ಬೆಣ್ಣೆ ಹಾಕೋದ್ರಿಂದ ಸಾಫ್ಟಾಗಿ ಬರುತ್ತೆ, ಆಯಿತಾ. ಈಗ ಒಂಚೂರು ಸಾಲ್ಟ್ ಹಾಕ್ಕೊಳ್ಳಿ. ಸಾಲ್ಟ್ ಹಾಕೋದ್ರಿಂದ ಒಳ್ಳೆ ಟೇಸ್ಟ್ ಕೊಡುತ್ತೆ ಕೇಕು. ನಾವು ಯಾವುದೇ ಸ್ವೀಟ್ ಮಾಡಿದ್ರೂ ಒಂಚೂರು ಸಾಲ್ಟ್ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಹಾಕ್ತಾರೆ. ಈಗ ಇಲ್ಲಿ 2 ಮೊಟ್ಟೆ ತೊಗೊಂಡಿದ್ದೀನಿ, ಆಯಿತಾ. ಈ ಮೊಟ್ಟೆನ ಹಾಗೆ ಹಾಕಬೇಡಿ, ಸ್ವಲ್ಪ ಮಿಕ್ಸಿ ಜಾರ್ನಲ್ಲಿ ಬೀಟ್ ಮಾಡ್ಕೊಳ್ಳಿ. ಈ ಥರ ಹಾಗೆ ಹಾಕಿದ್ರೆ ಚೆನ್ನಾಗಿರಲ್ಲ ಅದು. ಈ ಥರ ಮಿಕ್ಸಿ ಜಾರ್ನಲ್ಲಿ ಬೀಟ್ ಮಾಡಿಕೊಂಡು ಹಾಕಿದ್ರೆ ಫ್ಲಮ್ಮಿಯಾಗಿ ಬರುತ್ತೆ ಕೇಕ್, ಆಯಿತಾ. ಇವಾಗ ನೋಡಿ ನಾನು ಹಾಕಿದ್ದೀನಿ. ಇವಾಗ ನೆಕ್ಸ್ಟ್ ಏನಪ್ಪ ಅಂತಂದರೆ, ನೋಡೋಣ ಇರಿ, ಏನು 2 ಸ್ಪೂನ್ ಹಾಲು ಹಾಕ್ತಾಯಿದ್ದೀನಿ. ಹಾಲು ಹಾಕೋದ್ರಿಂದ ಇನ್ನೂ ಸಾಫ್ಟಾಗಿ ಬರುತ್ತೆ. ನೋಡಿ ಇವಾಗ ಎಲ್ಲ ಹಾಕಿದ್ದಾಯಿತು. ನೋಡಿ ಚೆನ್ನಾಗಿ ಬೀಟ್ ಮಾಡಬೇಕು. ಕೇಕ್ ಅಂದರೆ ಯಾರಿಗಿಷ್ಟ ಆಗಲ್ಲ ಹೇಳಿ. ಮಕ್ಕಳಿಗಂತೂ ಕೇಕ್ ನೋಡಿದ ತಕ್ಷಣ ತಿನ್ನಬೇಕು ಅನಿಸುತ್ತೆ. ಮಕ್ಕಳಿಗೇನು, ದೊಡ್ಡವ್ರಿಗೆ ಅನಿಸುತ್ತೆ, ಇನ್ನು ಮಕ್ಳಿಗೆ ಕೇಳಲೇಬೇಕಾ. ನೋಡಿ ಈ ಥರ ಚೆನ್ನಾಗಿ ಬೀಟ್ ಮಾಡ್ಕೊಳ್ಳಿ. ಚೆನ್ನಾಗಿ ಬೀಟ್ ಮಾಡ್ಕೊಳ್ಳಿಲ್ಲ ಅಂದರೆ ಕೇಕೆ ಚೆನ್ನಾಗಿ ಬರಲ್ಲ. ಅದಕ್ಕೋಸ್ಕರ ಚೆನ್ನಾಗಿ ಬೀಟ್ ಮಾಡ್ಕೊಳ್ಳಿ, ಆಯಿತಾ. ಇವಾಗ ವೆನಿಲಾ ಎಸೆನ್ಸ್ ಅಂತ ಸಿಗುತ್ತೆ. ನಿಮ್ಮ ಹತ್ರ ಇಲ್ಲ ಅಂದರೆ ನೋ ಪ್ರಾಬ್ಲಮ್, ಹಾಗೆ ಮಾಡಿ, ಏನೂ ಆಗಲ್ಲ, ಚೆನ್ನಾಗೇ ಬರುತ್ತೆ ಕೇಕು. ಇವಾಗ ಸ್ವಲ್ಪ ಡ್ರೈ ಫ್ರೂಟ್ಸ್ ಹಾಕ್ಕೊಂಡಿದ್ದೀನಿ. ಬಾದಾಮಿ, ಗೋಡಂಬಿ ಮತ್ತು ದ್ರಾಕ್ಷಿ, ಟೂಟಿ ಫ್ರೂಟಿ ಅಂತ ಸಿಗುತ್ತೆ. ನಿಮ್ಮಲ್ಲಿ ಏನು ಇರುತ್ತೋ ಅದನ್ನು ಹಾಕ್ಕೊಳ್ಳಿ. ಏನೂ ಇಲ್ಲ ಅಂದರೆ ಏನು ಯೋಚನೆ ಮಾಡಿಬಿಡಿ, ಹಾಗೆ ಪ್ಲೈನಾಗೆ ಮಾಡಿ. ಇದೆಲ್ಲ ಹಾಕಿದ್ರೆ ಏನಪ್ಪ ಅಂದರೆ ತಿನ್ನಬೇಕಾದ್ರೆ ಒಂದು ಸ್ವಲ್ಪ ಬಾಯಿಗೆ ಸಿಕ್ಕಾಗ ಒಳ್ಳೆ ಟೇಸ್ಟ್ ಕೊಡುತ್ತೆ ಕೇಕ್. ಅದಕ್ಕೋಸ್ಕರ ಡ್ರೈ ಫ್ರೂಟ್ಸ್ ಮತ್ತು ಮಕ್ಕಳಿಗೆಲ್ಲ ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ, ಅದಕ್ಕೋಸ್ಕರ. ಇವಾಗ ಒಂದು ಕುಕ್ಕರ್ಗೆ ನಾನೇನು ಮಾಡಿದ್ದೀನಿ, ಸ್ವಲ್ಪ ಹರಳುಪ್ಪನ್ನ ಬಿಸಿ ಮಾಡ್ಕೊತಾ ಇದ್ದೀನಿ, ಹಾಕ್ಬಿಟ್ಟು ಬಿಸಿ ಮಾಡ್ತಾಯಿದ್ದೀನಿ. ಈಗ ಕೇಕ್ದು ಮೌಲ್ಡ್ ಸಿಗುತ್ತೆ, ಇದಕ್ಕೊಂಚೂರು ಎಣ್ಣೆ ಹಾಕ್ಬಿಟ್ಟು ಸ್ಪ್ರೆಡ್ ಮಾಡಿ, ಸ್ವಲ್ಪ ಮೈದಾ ಹಿಟ್ಟನ್ನ ಹಾಕಿ ಎಲ್ಲ ಕಡೆನೂ ಸ್ಪ್ರೆಡ್ ಮಾಡಿ, ಎಕ್ಸೆಸ್ ಆಗಿರೋದನ್ನು ತೆಗೆದುಬಿಡಿ. ನಿಮ್ಮ ಹತ್ರ ಬಟರ್ ಪೇಪರ್ ಇದ್ದರೆ ತಳದಲ್ಲಿ ಎಣ್ಣೆ ಹಾಕ್ಬಿಟ್ಟು ಬಟರ್ ಪೇಪರ್ನ ಹಾಕಿ ಈ ಥರ ಕೇಕ್ನ ನಾವು ರೆಡಿ ಮಾಡಿರೋದನ್ನು ಹಾಕಿ ಸ್ವಲ್ಪ ಟ್ಯಾಪ್ ಮಾಡಬೇಕು. ಈ ಥರ ಟ್ಯಾಪ್ ಮಾಡಲಿಲ್ಲ ಅಂತಂದರೆ ಕೇಕು ಒಂದು ಸ್ವಲ್ಪ ಓಲೋ ಥರ ಕಾಣುತ್ತೆ, ಚೆನ್ನಾಗಿ ಬರಲ್ಲ, ಬಿಡಿ ಬಿಡಿಯಾಗಿ ಬರುತ್ತೆ. ಈಗ ಮತ್ತೆ ನಾನು ಡ್ರೈ ಫ್ರೂಟ್ಸ್ನ ಮೇಲೆ ಹಾಕ್ತಾಯಿದ್ದೀನಿ. ಯಾಕೆ ಗೊತ್ತಾ, ಕಲರ್ಫುಲ್ಲಾಗಿ ಕಾಣಲಿ ಕೇಕು ಅಂತ. ಮಕ್ಕಳಿಗೆ ನೋಡಿದ ತಕ್ಷಣ ನನಗೆ ಕೇಕ್ ಬೇಕು ಅಂತಿರ್ತಾರಲ್ಲ, ಅದಕ್ಕೆ ಎಲ್ರಿಗೂ ಇಷ್ಟ ಆಗುತ್ತೆ, ಅದಂತೂ ಗೊತ್ತಿರೋ ವಿಷಯ. ಈಗ ನೋಡಿ ಚೆನ್ನಾಗೂ ಕಾಣುತ್ತಲ್ವ ನೋಡೋದಕ್ಕೆ, ಅದಕ್ಕೋಸ್ಕರ ನಾನು ಮೇಲ್ಗಡೆನೂ ಸ್ವಲ್ಪ ಹಾಕಿದ್ದೀನಿ. ಈಗ ಕುಕ್ಕರ್ದು ಲಿಡ್ನ ಮುಚ್ಚಬೇಕು. ಅದಕ್ಕೆ ಗ್ಯಾಸ್ಕೆಟು ಮತ್ತು ಮೇಲ್ಗಡೆ ವಿಷಲ್ ಏನು ಇಡೋಂಗಿಲ್ಲ, ಆಯಿತಾ. 20 ನಿಮಿಷ ಅಂತೂ ಬೇಯಿಸ್ಕೋಬೇಕು. 20 ನಿಮಿಷ ಆದಮೇಲೆ ನೋಡಿದ್ರೆ ಕೇಕೆ ರೆಡಿಯಾಗೋಯ್ತು ನಾನು ಮಾತಾಡೋ ಅಷ್ಟರಲ್ಲಿ. ನೋಡಿ ಇವಾಗ ಒಂದು ಟೂತ್ ಪಿಕ್ ಇಟ್ಬಿಟ್ಟು ಮಧ್ಯದಲ್ಲಿ ಇಟ್ಟು ನೋಡಿ, ಅದು ಇಟ್ಟು ಕೇಕ್ ಬ್ಯಾಟರು ಅಂಟಿಲ್ಲ ಅಂದರೆ ಬೆಂದಿದೆ ಅಂತ. 20 ನಿಮಿಷ ಹಾಗೇ ಹೋಗ್ಬಿಡ್ತು. ನೋಡಿ ಬೆಂದಿದೆ, ಇವಾಗ ಎಷ್ಟು ಚೆನ್ನಾಗಿ ಬೆಂದಿದೆ ನೋಡಿ. ಇವಾಗ ಅದನ್ನು ತೆಗೆದ ತಕ್ಷಣ ಒಂದು ಪ್ಲೇಟಲ್ಲಿ ಸಪ್ರೇಟಾಗಿ ಇಟ್ಬಿಟ್ಟು 10 ನಿಮಿಷ ಆದಮೇಲೆ ನೀವು ಪ್ಲೇಟ್ಗೆ ಸರ್ವ್ ಮಾಡ್ಕೊಬೋದು. ಈ ಥರ ನೋಡಿದ್ರಾ ಎಷ್ಟು ಫ್ಲಮ್ಮಿಯಾಗಿ ಬಂದಿದೆ ಗೊತ್ತಾ ಕೇಕು. ಸೂಪರಾಗಿ ಕಾಣ್ತಾ ಇದೆ. ಮಾತ್ರ ನಿಮ್ಮ ಫ್ರೆಂಡ್ಸ್ಗಳಿಗೆಲ್ಲ ಶೇರ್ ಮಾಡಿ, ಮತ್ತು ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದನ್ನು ಮರಿಬೇಡಿ. ನಿಮಗಿನ್ನೂ ಒಳ್ಳೊಳ್ಳೆ ಕೇಕ್ಗಳನ್ನ ತುಂಬ ಈಸಿಯಾಗಿ ಯಾವ ಥರ ಮಾಡೋದು ಅಂತ ತೋರಿಸ್ಕೊಡ್ತೀನಿ, ಆಯಿತಾ. ನೋಡಿದ ತಕ್ಷಣ ಒಂದು ಲೈಕ್ ಕೊಡಿ.
ನಿಮ್ಮ ಫ್ರೆಂಡ್ಸ್ಗಳಿಗೆಲ್ಲ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.